ಡಾಕ್ಟರ್ ಒಂದು ಮಾತು ಹೇಳ್ತಾರೆ, ಈಗ ವೈದ್ಯರ ಹತ್ರ ಲಾಯರ್ ಹತ್ರ ಸುಳ್ಳು ಹೇಳಬಾರ್ದು ಅಂತ ಹೇಳ್ತಾರೆ. ಯೂಶ್ವಲಿ ಈ ರೀತಿ ಸಮಸ್ಯೆಗಳಾಯಿತು ಅಂದಾಗ ನೀವು ಹೇಳಿದಾಗೆ ಒಂದು ಮುಜುಗರದ ಭಾವನೆ ಇರ್ಬೋದು, ಅಥವಾ ಒಂದು ಅಪರಾಧಿ ಪ್ರಜ್ಞೆ ಇರ್ಬೋದು, ಹೇಗಪ್ಪ ಹೇಳ್ಕೊಳ್ಳೋದು ಅನ್ನೋ ಕಾರಣಕ್ಕೆ ಮುಚ್ಚಿಟ್ಕೊಳ್ಳೋರು ಇರ್ಬೋದು. ಆ ರೀತಿಯಂಥದ್ದು ಸಮಸ್ಯೆ ಎದುರಿಸ್ತಾ ಇರೋರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ಅಷ್ಟೇ ನಾನು ಹೇಳೋದು, ನಾವಿಲ್ಲಿರೋದು ವೈದ್ಯರಾಗಿ, ನಾವು ಜಡ್ಜಸ್ ಅಲ್ಲ. ನೀವು ಯಾಕೆ ಈ ಥರ ಮಾಡಿದ್ರಿ ಅಂತ ಕೇಳೋದಿಲ್ಲ. ಅದಾಯಿತು, ಇವಾಗ ಮುಂದೆ ನೀವೇನು ಮಾಡಬೇಕು, ಯಾವ ಥರ ಚಿಕಿತ್ಸೆ ತೊಗೋಬೇಕು. ಯಾಕೆಂದರೆ ಎಷ್ಟೊಂದು ಒಂದು ಲೈಂಗಿಕ ತೊಂದರೆ ಆಯಿತು ಅಂತಂದರೆ ಒಂದೇ ಒಂದು ಇನ್ಫೆಕ್ಷನ್ ಸಾಮಾನ್ಯ ಬರಲ್ಲ, ಎಲ್ಲ ಒಟ್ಟಿಗೆ ಬಂದಿರ್ಬೋದು. ನಮ್ಮಲ್ಲಿ ಎಲ್ಲರಿಗೂ HIV ಅನ್ನೋದು ಗೊತ್ತಿರುತ್ತೆ, ಏಡ್ಸ್ ಅನ್ನೋದು ಗೊತ್ತಿರುತ್ತೆ. ಆದರೆ ಅದಕ್ಕಿಂತ ಮೋರ್ ಇಂಪಾರ್ಟೆಂಟು ಇದು ಕ್ಲಾಮಿಡಿಯಾ ಆಗಿರ್ಬೋದು, ಅಥವಾ ಗೋನೋಕಾಕಲ್ ಆಗಿರ್ಬೋದು, ಹರ್ಪೀಸ್ ಆಗಿರ್ಬೋದು, ಇದೆಲ್ಲ ಮೋರ್ ಕಾಮನ್ನು. ಮತ್ತು ಆ ಹೆಣ್ಮಗುಗೂ ತೊಂದರೆ ಆಗುತ್ತೆ, ಮುಂದೆ ಹುಟ್ಟೋ ಮಗುಗೂ ಹರ್ಪೀಸ್ ಆಗ್ಬೋದು, ಗೊತ್ತಿಲ್ಲ. ಆದ್ದರಿಂದ ನೀವು ಬಂದು ನಿಮ್ಮ ಡಾಕ್ಟರ್ಸ್ನ ಟ್ರಸ್ಟ್ ಮಾಡಿ ನಮಗೆ ಹೇಳಿದ್ದನ್ನು ಖಂಡಿತ ನಾವು ನಮ್ಮಲ್ಲೇ ಇಟ್ಕೊಂಡು ನಿಮ್ಗೆ ಏನು ಚಿಕಿತ್ಸೆ ಬೇಕೋ ಅದನ್ನ ಕೊಡ್ತೀವಿ. ಓಕೆ, ಈ ಥರ ಸಮಸ್ಯೆಗಳು ಇಟ್ಕೊಂಡು ಬರುವಂಥ ಪೇಷಂಟ್ಸ್ನ ಯಾವ ರೀತಿ ಇನ್ವೆಸ್ಟಿಗೇಟ್ ಮಾಡಬೇಕಾಗುತ್ತೆ? ಅಂದರೆ ಯಾವೆಲ್ಲ ಪರೀಕ್ಷೆಗೆ ಅವರನ್ನು ಒಳಪಡಿಸ್ತೀರಾ? ಒಂದು, ನಾವು ಹಿಸ್ಟ್ರಿ ತಗೊಳ್ತೀವಲ್ಲ, ಈ ಥರ ಅಂತ ಅವರು ನಿಜ ಇದ್ದಿದ್ದಂಗೆ ಹೇಳಿರ್ತಾರೆ. ಆಮೇಲೆ ನಾವು ಪರೀಕ್ಷೆ ಮಾಡೋವಾಗಲೇ ನಮಗೆ ಬಹುತೇಕ ನಮಗೆ ಗೊತ್ತಾಗೋಗುತ್ತೆ. ನಾವು ಬಿಳಿ ಮುಟ್ಟಿರ್ಬೋದು, ಅಥವಾ ಹೊಟ್ಟೆ ಹಿಂಗೆ ಒಳಗಡೆ ಪರೀಕ್ಷೆ ಮಾಡಿದ ತಕ್ಷಣ ಅವ್ರಿಗೆ ತುಂಬ ನೋವು ಇರುತ್ತೆ. ಇನ್ನೊಂದು ಟ್ಯೂಬೋ ಓವೇರಿಯನ್ ಆಬ್ಸಿಸ್ ಅಂತಾಗುತ್ತೆ. ಈಗ ನಮಗೆ ಮೈ ಮೇಲೆ ಎಲ್ಲಾದರೂ ಹುಣ್ಣು ಕುರು ಆದಂಗೆ ಅಲ್ಲಿ ಟ್ಯೂಬ್ಸು ಮತ್ತು ಓವರಿ ಮೇಲೆ ಹುಣ್ಣಾಗೋಗಿರುತ್ತೆ. ಅಂಥವರು ಜ್ವರ ಬಂದಿರುತ್ತೆ ಅವ್ರಿಗೆ ತುಂಬ, ಮತ್ತು ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಕೌಂಟ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಬಹುತೇಕ ನಾವು ಈ ಕ್ಲಮಿಡಿಯಾ ಇದೆಯಾ, ಗೋನೋಕಾಕಲ್ ಇದೆಯಾ ಅಂತಂದ್ಬಿಟ್ಟು ನಾವು ಅದನ್ನೆಲ್ಲ ಒಳಗಡೆಯಿಂದ ಪರೀಕ್ಷೆ ಮಾಡೋಕ್ಕೆ ಹೋಗಲ್ಲ ನಮ್ಮ ದೇಶದಲ್ಲಿ. ಯಾಕೆಂದರೆ ನಾವು ಅದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಅದಕ್ಕೂ ಸಹ ಟೆಸ್ಟ್ಗಳಿದ್ದಾವೆ. ಯಾಕೆ ನಾವು ಮಾಡೋದಿಲ್ಲ ಅಂದರೆ ಇಮಿಡಿಯೇಟಾಗಿ ನಾವು ಟ್ರೀಟ್ಮೆಂಟ್ ಕೊಡಬೇಕು. ಅದು ರಿಪೋರ್ಟ್ ಬರೋವರೆಗೂ ನಾವು ಕಾಯೋಕ್ಕಾಗಲ್ಲ. ಸೊ ಇಮಿಡಿಯೇಟಾಗಿ ನಮಗೆ ಕ್ಲಿನಿಕಲ್ ಸಸ್ಪಿಷನ್ ತುಂಬ ಇಂಪಾರ್ಟೆಂಟು. ನಾವು ನೋಡಿದಾಗ ಇದು ಈ ಥರ ಇರ್ಬೋದು ಅಂತಂದ್ಬಿಟ್ಟು ಕ್ಲಿನಿಕಲ್ ಸಸ್ಪಿಷನ್ ಇಂಪಾರ್ಟೆಂಟು ಒಂದು. ಇನ್ನೊಂದು ಸತಿ ಅನೇಕ ಹೆಣ್ಮಕ್ಳು ಬರ್ತಾರೆ, ಅಥವಾ ದೌರ್ಜನ್ಯಕ್ಕೆ ಒಳಗಾಗಿರೋರು ಇರ್ಬೋದು, ನಮಗೆ ಇದು ಒಂದು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಗೆ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಬರ್ತಾರೆ. ಇದನ್ನು ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಆವಾಗ ನಾವು ಮಾಡಿಸಿದ್ರು ಮತ್ತೆ ಅದನ್ನು 3 to 6 months ಆದಮೇಲೆ ತಿರ್ಗಾ ರಿಪೀಟ್ ಮಾಡಿಸ್ಬೇಕಾಗತ್ತೆ. ಇದೆಲ್ಲ ಇನ್ಫೆಕ್ಷನ್ನು ಬ್ಲಡ್ಡಲ್ಲಿ ಕಾಣಿಸ್ಬೇಕಾದ್ರೆ HIV ಆಗಲಿ ಸಿಫಿಲಿಸ್ ಆಗಲಿ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಓಕೆ ಡಾಕ್ಟರ್, ಇಫ್ ಇಗ್ನೋರ್ಡ್ ಅಥವಾ ಡಿಲೇಡ್ ಏನೆಲ್ಲ ಕಾಂಪ್ಲಿಕೇಶನ್ಸ್ ಫೇಸ್ ಮಾಡ್ತಾ ಹೋಗಬೇಕಾಗುತ್ತೆ ಈ ಪ್ರಾಬ್ಲಮ್ಸ್ ಬಂದಾಗ? ಅದೇ ಒಂದು CPP ಅಂತ ಹೇಳ್ತೀವಿ, ಕ್ರಾನಿಕ್ ಪೆಲ್ವಿಕ್ ಪೇನ್ ಅಂತ. ಅವ್ರಿಗೆ ಯಾವಾಗಲೂ ಹೊಟ್ಟೆ ನೋವಿರುತ್ತೆ, ಅಥವಾ ಸುಸ್ತಾಗ್ತಾ ಇರುತ್ತೆ, ಸೊಂಟ ನೋವಿರುತ್ತೆ, ಪೀರಿಯಡ್ಸು ಹೆವಿ ಆಗ್ತಾ ಇರುತ್ತೆ, ಅಥವಾ ಈ ಹೊಟ್ಟೆ ಸೈಡಲ್ಲಿ ಗಡ್ಡೆ ಇರುತ್ತೆ. ಆಮೇಲೆ ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಆಗುತ್ತೆ. ಇವಾಗ ಇನ್ಫೆಕ್ಷನ್ ಆದರೆ ಮುಂದಿನ ತಿಂಗಳೇ ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಆಗಬೇಕು ಅಂತೇನಿಲ್ಲ. ನಾನು ಹೇಳಿದ್ನಲ್ಲ, ಸ್ಕಾರಿಂಗ್ ಆಗೋಗಿರುತ್ತೆ. ಅದು 6 ತಿಂಗಳಾದ್ಮೇಲೆ ಆಗ್ಬೋದು, 8 ತಿಂಗಳಾದ್ಮೇಲೆ ಆಗ್ಬೋದು, ಟ್ರೀಟ್ಮೆಂಟ್ ತೊಗೊಂಡಿಲ್ಲದೆ ಇದ್ದಾಗ. ಸೊ ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಆಗ್ಬೋದು, ಅಥವಾ ಪ್ರೆಗ್ನೆನ್ಸಿ ಆಗೋಕ್ಕೇ ತೊಂದರೆ ಆಗ್ಬೋದು. ಓಕೆ.